ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ನಲುಗಿದ ನಾಗಮಂಗಲ ಗಲಭೆಯಲ್ಲಿ ಲಾಸ್ ಆಗಿದ್ದು ಒಟ್ಟು 2,66,00,000. ರಾಜ್ಯ ಸರ್ಕಾರಕ್ಕೆ ಡಿಸಿಯಿಂದ ವರದಿ. 6 ಕೋಟಿಗೂ ಹೆಚ್ಚು ಅಂತಿರೋ ಅಂಗಡಿ ಮಾಲೀಕರ ಲೆಕ್ಕಕ್ಕೂ ವರದಿಗೂ ಕೋಟಿ ವ್ಯತ್ಯಾಸ. ಬದ್ರಿಕೊಪ್ಪಲಲ್ಲಿ ಗಲಭೆಗೆ ಸಂಚು ರೂಪಿಸಲಾಗಿತ್ತು. ಗಣೇಶೋತ್ಸವವನ್ನೇ ಟಾರ್ಗೆಟ್ ಮಾಡಿ ದುಷ್ಕರ್ಮಿಗಳಿಂದ ಗಲಭೆ. ಬಿಜೆಪಿ ಸತ್ಯಶೋಧನಾ ಸಮಿತಿಯಿಂದ ವರದಿ ಸಿದ್ಧ. ರಾಜ್ಯ ಬಿಜೆಪಿ ಘಟಕಕ್ಕೆ ತಲುಪಿಸಲಿರೋ ಅಶ್ವಥ್ ನಾರಾಯಣ್ ನೇತೃತ್ವದ ಸಮಿತಿ. ಶಾಸಕ ಮುನಿರತ್ನಗೆ ಮತ್ತೊಂದು ದಿನ ಬೇಲ್ ಟೆನ್ಷನ್. ಇವತ್ತು ವಾದ ಪ್ರತಿವಾದ ಆಲಿಸಿ ಜನಪ್ರತಿನಿಧಿಗಳ ವಿಶೇಷಕ್ಕೂ ನಾಳೆಗೆ ತೀರ್ಪು ಕಾಯ್ದಿರಿಸಿದ ನ್ಯಾಯಾಧೀಶರು. ಕತ್ತೆ ಕೊಟ್ಟು ಹಾಲು ಪಡೀತಾ ಇದ್ದ ಜೆನ್ನಿ ಸಂಸ್ಥೆಗೆ ತಾತ್ಕಾಲಿಕ ಬೀಗ. ರೈತರಿಗೆ ನೀಡಲು ತೆಗೆದುಕೊಂಡು ಬಂದಿದ್ದ ಕತ್ತೆಗಳು ವಾಪಸ್. ಸಂಬಂಧಪಟ್ಟ ಇಲಾಖೆಯ ಅನುಮತಿ ಪ್ರಮಾಣ ಪತ್ರ ನೀಡಿ ಪರಿಶೀಲನೆ ಮಾಡುವವರೆಗೂ ಕಾರ್ಯಚಟುವಟಿಕೆ ಬಂದ್. ಜಾಮಿಟ್ರಿ ಬಾಕ್ಸ್ ಮೇಲೂ ನಟನ ಫೋಟೋ, ಕೈದಿ ನಂಬರ್. ಮಕ್ಕಳಲ್ಲೂ ಹೆಚ್ಚಾಗ್ತಿದೆಯಾ ಕೊಲೆ ಆರೋಪಿಯ ಕ್ರೇಸ್? ಕಣ್ಣಿಗೆ ಕಾಣಿಸ್ತಾ ಇದ್ರು ಚಿತ್ರದುರ್ಗದಲ್ಲಿ ಶಾಲಾ ಕಾಲೇಜು ಆಡಳಿತ ಮಂಡಳಿ ಸೈಲೆಂಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.